ಭಾರತದಲ್ಲಿ ಬ್ರಿಟಿಷರ ಯಶಸ್ಸಿಗೆ ಕಾರಣವಾದ ಐತಿಹಾಸಿಕ ಶಕ್ತಿಗಳು ಮತ್ತು ಅಂಶಗಳು. ಭಾರತದ ವಿವಿಧ ಭಾಗಗಳ ಮೇಲೆ ಬ್ರಿಟಿಷರ ವಿಜಯದ ಪ್ರಕ್ರಿಯೆಯು ಸುಮಾರು 1 ಶತಮಾನದವರೆಗೆ ವಿಸ್ತರಿಸಿತು. ಇಂಗ್ಲಿಷರು ಅನೇಕ ರಾಜತಾಂತ್ರಿಕ ವೈಫಲ್ಯಗಳು ಮತ್ತು ಕೆಲವು ಮಿಲಿಟರಿ ಹಿನ್ನಡೆಗಳನ್ನು ಅನುಭವಿಸಿದರಾದರೂ ಅಂತಿಮವಾಗಿ ವಿಜಯಿಗಳಾಗಿ ಹೊರಹೊಮ್ಮಿದರು. ಅವರ ಭಾರತೀಯ ವಿರೋಧಿಗಳ ವಿರುದ್ಧ ಬ್ರಿಟಿಷರ ವಿಜಯಕ್ಕೆ ಹಲವಾರು ಕಾರಣಗಳು ವಿವರಣೆಯನ್ನು ನೀಡುತ್ತವೆ. ಮೊದಲನೆಯದಾಗಿ ಮತ್ತು ಮುಖ್ಯವಾಗಿ, ಬ್ರಿಟಿಷರು ಶಸ್ತ್ರಾಸ್ತ್ರಗಳು, ಮಿಲಿಟರಿ ತಂತ್ರಗಳು ಮತ್ತು ಕಾರ್ಯತಂತ್ರದಲ್ಲಿ ಉತ್ತಮವಾಗಿದ್ದರು. 18ನೇ ಶತಮಾನದಲ್ಲಿ ಯುರೋಪಿಯನ್ ಮಸ್ಕೆಟ್ಗಳು ಮತ್ತು ಫಿರಂಗಿಗಳಿಗೆ ಹೋಲಿಸಿದರೆ ಭಾರತೀಯ ಬಂದೂಕುಗಳು ನಿಧಾನವಾಗಿದ್ದವು ಮತ್ತು ಕಡಿಮೆ ಪರಿಣಾಮಕಾರಿಯಾಗಿದ್ದವು. ಯುರೋಪಿಯನ್ ಶಸ್ತ್ರಾಸ್ತ್ರಗಳನ್ನು ಮತ್ತು ತರಬೇತಿಯನ್ನು ಅಳವಡಿಸಿಕೊಳ್ಳಲು ಭಾರತೀಯ ಆಡಳಿತಗಾರರು ಪ್ರಯತ್ನಿಸಿದರೂ ಕೂಡ ಎಂದಿಗೂ ಇಂಗ್ಲಿಷ್ ಸೇನೆಯ ವೇಗ ಮತ್ತು ಕೌಶಲ್ಯವನ್ನು ಸಂಪೂರ್ಣವಾಗಿ ಸರಿಗಟ್ಟಲು ಸಾಧ್ಯವಾಗಲಿಲ್ಲ. ಇದರ ಪರಿಣಾಮವಾಗಿ ಭಾರತೀಯ ಸೇನೆಗಳು ಫೈರ್ ಪವರ್ ಮತ್ತು ತಂತ್ರಗಳು ಎರಡರಲ್ಲೂ ಇಂಗ್ಲಿಷರಿಂದ ಹಿಂದಕ್ಕೆ ಬಿದ್ದವು. ಎರಡನೆಯದಾಗಿ, ಇಂಗ್ಲಿಷರಿಗೆ ಮಿಲಿಟರಿ ಶಿಸ್ತು ಒಂದು ಪ್ರಯೋಜನವಾಗಿತ್ತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಕಟ್ಟುನಿಟ್ಟಾದ ಶಿಸ್ತು ಮತ್ತು ನಿಯಮಿತ ವೇತನದ ಮೂಲಕ ಸಿಪಾಯಿಗಳಲ್ಲಿ ನಿಷ್ಠೆಯನ್ನು ಕಾಯ್ದುಕೊಂಡಿತ್ತು. ಇದಕ್ಕೆ ವ್ಯತಿರಿಕ್ತವಾಗಿ ಅನೇಕ ಭಾರತೀಯ ಆಡಳಿತಗಾರರು ತಮ್ಮ ಸೈನಿಕರಿಗೆ ಸಂಬಳ ನೀಡಲು ಪರದಾಡುತ್ತಿದ್ದರು ಮತ್ತು ಕಡಿಮೆ ಶಿಸ್ತು ಹೊಂದಿರುವ ಕೂಲಿ ಸೈನಿಕರ ಮೇಲೆ ಅವಲಂಬಿತರಾಗಿದ್ದರು. ಮೂರನೆಯದಾಗಿ, ಇಂಗ್ಲಿಷರಿಗೆ ಕಂಪನಿಯ ನೌಕರರಲ್ಲಿ ನಾಗರಿಕ ಶಿಸ್ತಿನ ಅನುಕೂಲವಿತ್ತು. ಬ್ರಿಟಿಷ್ ಸೈನ್ಯವನ್ನು ಯಾವುದೇ ವಂಶಪಾರಂಪರ್ಯ ಸಂಬಂಧಗಳಿಲ್ಲದ ನುರಿತ ಮತ್ತು ಶಿಸ್ತಿನ ಅಧಿಕಾರಿಗಳು ಮುನ್ನಡೆಸುತ್ತಿದ್ದರು. ಇದು ವಿಶ್ವಾಸಾರ್ಹತೆ ಮತ್ತು ಸಾಮರ್ಥ್ಯವನ್ನು ಖಚಿತಪಡಿಸಿತು. ಇದಕ್ಕೆ ವ್ಯತಿರಿಕ್ತವಾಗಿ ಭಾರತೀಯ ಮಿಲಿಟರಿ ನಾಯಕತ್ವವು ಆಗಾಗ್ಗೆ ಜಾತಿ ಮತ್ತು ಕುಟುಂಬದ ಸಂಬಂಧಗಳ ಆಧಾರದ ಮೇಲೆ ಇರುತ್ತಿತ್ತು ಮತ್ತು ಅನೇಕ ಕಮಾಂಡರ್ಗಳು ಮಿಲಿಟರಿ ಕೌಶಲ್ಯಗಳನ್ನು ಹೊಂದಿರುತ್ತಿರಲಿಲ್ಲ. ಬದಲಿಗೆ ವೈಯಕ್ತಿಕ ಮಹತ್ವಾಕಾಂಕ್ಷೆಯಿಂದ ಪ್ರೇರೇಪಿತರಾಗಿದ್ದರು. ಇದು ಅನಧಿಕೃತತೆ ಮತ್ತು ಅಸಮರ್ಥತೆಯ ಸಮಸ್ಯೆಗಳಿಗೆ ಕಾರಣವಾಯಿತು. ನಾಲ್ಕನೆಯದಾಗಿ, ಅದ್ಭುತ ನಾಯಕತ್ವವು ಇಂಗ್ಲಿಷರಿಗೆ ಮತ್ತೊಂದು ಪ್ರಯೋಜನವನ್ನು ನೀಡಿತು. ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ವೆಲ್ಲೆಸ್ಲಿ ಮತ್ತು ಲಾರ್ಡ್ ಡಾಲೋಸಿ ಅವರು ಅಪರೂಪದ ನಾಯಕತ್ವದ ಗುಣಗಳನ್ನು ಪ್ರದರ್ಶಿಸಿದರು. ಭಾರತೀಯರ ಕಡೆಯಲ್ಲೂ ಅದ್ಭುತ ನಾಯಕರಿದ್ದರು, ಆದರೆ ಒಬ್ಬ ಭಾರತೀಯ ನಾಯಕನ ವಿಜಯವು ಅವನಿಗಾದ ವಿಜಯವಾಗಿರುತ್ತಿತ್ತು, ಆದರೆ ಒಬ್ಬ ಇಂಗ್ಲಿಷ್ ಜನರಲ್ನ ವಿಜಯವು ಇಂಗ್ಲೆಂಡ್ಗೆ ಆದ ವಿಜಯವಾಗಿರುತ್ತಿತ್ತು. ಐದನೆಯದಾಗಿ, ಬ್ರಿಟಿಷರು ಆರ್ಥಿಕ ಸಂಪನ್ಮೂಲಗಳಲ್ಲಿ ಉತ್ತಮರಾಗಿದ್ದರು. ಈಸ್ಟ್ ಇಂಡಿಯಾ ಕಂಪನಿಯು ತಮ್ಮ ವ್ಯಾಪಾರ ಮತ್ತು ವಾಣಿಜ್ಯವನ್ನು ಎಂದಿಗೂ ನಿರ್ಲಕ್ಷಿಸಲಿಲ್ಲ. ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ತಮ್ಮ ಪಾಲುದಾರರಿಗೆ ಲಾಭಾಂಶವನ್ನು ನೀಡಲು ಮತ್ತು ಭಾರತದಲ್ಲಿನ ತಮ್ಮ ಮಿಲಿಟರಿ ಕಾರ್ಯಾಚರಣೆಗಳಿಗೆ ಹಣಕಾಸು ಒದಗಿಸಲು ಸಾಕಷ್ಟು ಲಾಭವನ್ನು ಗಳಿಸಿತು. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಭಾರತೀಯ ಆಡಳಿತಗಾರರು ಆರ್ಥಿಕ ಅಸ್ಥಿರತೆಯನ್ನು ಎದುರಿಸುತ್ತಿದ್ದರು ಮತ್ತು ತಮ್ಮ ಸೈನ್ಯಗಳಿಗೆ ಸಂಪನ್ಮೂಲಗಳನ್ನು ನಿರ್ವಹಿಸಲು ಹೆಣಗಾಡುತ್ತಿದ್ದರು. ಭಾರತಕ್ಕೆ ಬ್ರಿಟಿಷರ ಆಗಮನ ಆಕಸ್ಮಿಕವೇ ಅಥವಾ ಯೋಜಿತವೇ? ಭಾರತಕ್ಕೆ ಬ್ರಿಟಿಷರ ಆಗಮನದ ಪ್ರಕ್ರಿಯೆಯು ಆರಂಭದಲ್ಲಿ ಆಕಸ್ಮಿಕವಾಗಿತ್ತಾದರೂ ನಂತರದ ಹಂತಗಳಲ್ಲಿ ಅದು ಯೋಜಿತ ಮತ್ತು ಉದ್ದೇಶಪೂರ್ವಕವಾಗಿತ್ತು ಎಂದು ಹೇಳುವುದು ಬಹುಶಃ ಹೆಚ್ಚು ಸರಿಯಾಗಿರುತ್ತದೆ. ಭಾರತದ ಸಂವಿಧಾನದ ರಚನೆ. ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಎಂದು ಹೆಸರಾದ ಭಾರತವು ವಿಶ್ವದ ಅತಿದೊಡ್ಡ ಲಿಖಿತ ಸಂವಿಧಾನಕ್ಕೂ ನೆಲೆಯಾಗಿದೆ. ಭಾರತದ ಸಂವಿಧಾನವು ಕೇವಲ ಕಾನೂನು ದಾಖಲೆಯಲ್ಲ, ಇದು ಸ್ವತಂತ್ರ ಮತ್ತು ವೈವಿಧ್ಯಮಯ ರಾಷ್ಟ್ರದ ಕನಸುಗಳು, ಆಕಾಂಕ್ಷೆಗಳು ಮತ್ತು ಆದರ್ಶಗಳ ಸಾಕಾರ ರೂಪವಾಗಿದೆ. ಇದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಲಕ್ಷಾಂತರ ಜನರ ಭರವಸೆಗಳನ್ನು ಮತ್ತು ಜಾತಿ, ಮತ, ಧರ್ಮ ಅಥವಾ ಲಿಂಗದ ಹೊರತಾಗಿಯೂ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನ ಹಕ್ಕುಗಳು ಮತ್ತು ಅವಕಾಶಗಳನ್ನು ನೀಡುವ ಪ್ರಜಾಪ್ರಭುತ್ವ ಸಮಾಜದ ದೃಷ್ಟಿಕೋನವನ್ನು ಪ್ರತಿನಿಧಿಸುತ್ತದೆ. ಆದರೆ ಭಾರತದ ಸಂವಿಧಾನವನ್ನು ರಚಿಸುವುದು ಸಣ್ಣ ಕೆಲಸವಾಗಿರಲಿಲ್ಲ. ಒಟ್ಟು 2 ವರ್ಷ, 11 ತಿಂಗಳು ಮತ್ತು 18 ದಿನಗಳ ತೀವ್ರವಾದ ಚರ್ಚೆ, ವಾದ ವಿವಾದ ಮತ್ತು ಮಾತುಕತೆಗಳನ್ನು ಇದು ತೆಗೆದುಕೊಂಡಿತು. ಭಾರತವು ಹಲವಾರು ಭಾಷೆಗಳು, ಸಂಸ್ಕೃತಿಗಳು ಮತ್ತು ಧರ್ಮಗಳನ್ನು ಹೊಂದಿದ್ದು, ಇಂತಹ ವೈವಿಧ್ಯಮಯ ದೇಶದಲ್ಲಿ ಎಲ್ಲರನ್ನೂ ಒಂದೇ ರಾಷ್ಟ್ರೀಯ ಗುರುತಿನಡಿನಲ್ಲಿ ಒಂದುಗೂಡಿಸುವ ಏಕೈಕ ದಾಖಲೆಯನ್ನು ರಚಿಸುವುದು ಒಂದು ಬೃಹತ್ ಸವಾಲಾಗಿತ್ತು. ಆದರೂ ಪ್ರಜಾಪ್ರಭುತ್ವ, ನ್ಯಾಯಯುತ ಮತ್ತು ಎಲ್ಲರನ್ನೊಳಗೊಳ್ಳುವ ಭಾರತಕ್ಕೆ ಅಡಿಪಾಯ ಹಾಕಲು ತಮ್ಮನ್ನು ತಾವು ಅರ್ಪಿಸಿಕೊಂಡಿದ್ದ ದೂರದೃಷ್ಟಿಯುಳ್ಳ ನಾಯಕರು ಮತ್ತು ಚಿಂತಕರ ಗುಂಪಾಗಿದ್ದ ಸಂವಿಧಾನ ರಚನಾ ಸಭೆಯ ಮೂಲಕ ಇದನ್ನು ಸಾಧಿಸಲಾಯಿತು. ಸಂವಿಧಾನ ರಚನಾ ಸಭೆಯು ಹಲವಾರು ವರ್ಷಗಳ ಕಾಲ ಸಭೆ ಸೇರಿ ಸಂವಿಧಾನದ ಪ್ರಧಾನ ವಾಸ್ತುಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮತ್ತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಸೇರಿದಂತೆ ಅನೇಕ ಮಹಾನ್ ವ್ಯಕ್ತಿಗಳನ್ನು ಒಗ್ಗೂಡಿಸಿತು.
ಈ ನಾಯಕರು ತೀವ್ರ ಚರ್ಚೆಗಳಲ್ಲಿ ಭಾಗವಹಿಸಿ ಭಾರತದ ಭವಿಷ್ಯವನ್ನು ಎಚ್ಚರಿಕೆಯಿಂದ ಪರಿಗಣಿಸಿದರು. ಪ್ರಜಾಪ್ರಭುತ್ವ, ಸಮಾನತೆ, ಜಾತ್ಯತೀತತೆ ಮತ್ತು ನ್ಯಾಯದ ಕಲ್ಪನೆಗಳನ್ನು ಸಂವಿಧಾನದಲ್ಲಿ ಅಳವಡಿಸಲು ಅವರು ದಣಿವರಿಯದೆ ಶ್ರಮಿಸಿದರು. ಭಾರತೀಯ ಸಂವಿಧಾನದ ಗಮನಾರ್ಹ ವೈಶಿಷ್ಟ್ಯಗಳಲ್ಲಿ ಒಂದು ಏನೆಂದರೆ ಅದು ಜೀವಂತ ದಾಖಲೆಯಾಗಿದೆ. ನ್ಯಾಯ, ಸ್ವಾತಂತ್ರ್ಯ ಮತ್ತು ಸಮಾನತೆಯ ಮೂಲ ಮೌಲ್ಯಗಳನ್ನು ಕಾಪಾಡಿಕೊಂಡು ದೇಶದ ವಿಕಸನಗೊಳ್ಳುತ್ತಿರುವ ಅಗತ್ಯಗಳಿಗೆ ಹೊಂದಿಕೊಳ್ಳಲು ಸಂವಿಧಾನವನ್ನು ವಿನ್ಯಾಸಗೊಳಿಸಲಾಗಿದೆ. ಇದು ವೈಯಕ್ತಿಕ ಸ್ವಾತಂತ್ರ್ಯಗಳನ್ನು ರಕ್ಷಿಸುವ ಮೂಲಭೂತ ಹಕ್ಕುಗಳನ್ನು ಖಾತರಿಪಡಿಸುತ್ತದೆ ಮತ್ತು ಸರ್ಕಾರವು ಜನರಿಗೆ ಉತ್ತರದಾಯಿಯಾಗಿರುವ ಸಂಸದೀಯ ಪ್ರಜಾಪ್ರಭುತ್ವದ ಚೌಕಟ್ಟನ್ನು ರೂಪಿಸುತ್ತದೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ಸಂಸ್ಥೆಗಳು ಮತ್ತು ಹಕ್ಕುಗಳ ಅಭಿವೃದ್ಧಿಯ ಪರಿಕಲ್ಪನೆಯು 1946ರಲ್ಲಿ ಸಂವಿಧಾನ ರಚನೆಯಾಗುವ ಬಹಳ ಹಿಂದೆಯೇ ಪ್ರಾರಂಭವಾಯಿತು. ಭಾರತ ಸರ್ಕಾರದ ಕಾಯ್ದೆ 1858. ಈ ಕಾಯ್ದೆಯು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ಅಂತ್ಯವನ್ನು ಗುರುತಿಸಿತು ಮತ್ತು ಆಡಳಿತವನ್ನು ಬ್ರಿಟಿಷ್ ರಾಣಿಗೆ ವರ್ಗಾಯಿಸಿತು. ಇದು ಆಡಳಿತವನ್ನು ನೋಡಿಕೊಳ್ಳಲು ವೈಸ್ರಾಯ್ ಮತ್ತು ಭಾರತದ ರಾಜ್ಯ ಕಾರ್ಯದರ್ಶಿ ಅವರ ಹುದ್ದೆಗಳನ್ನು ಸ್ಥಾಪಿಸಿತು. ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861. ಈ ಕಾಯ್ದೆಯು ವೈಸ್ರಾಯ್ನ ಕಾರ್ಯಕಾರಿ ಮಂಡಳಿಯನ್ನು ವಿಸ್ತರಿಸಿತು. ಭಾರತೀಯರ ಪ್ರಾತಿನಿಧ್ಯಕ್ಕೆ ಅವಕಾಶ ನೀಡಿತಾದರೂ ಅದು ಸೀಮಿತವಾಗಿತ್ತು. ಇದು ಶಾಸಕಾಂಗ ವಿಷಯಗಳಲ್ಲಿ ಕೆಲವು ಭಾರತೀಯರ ಭಾಗವಹಿಸುವಿಕೆಯನ್ನು ಪರಿಚಯಿಸುವ ಗುರಿಯನ್ನು ಹೊಂದಿತ್ತು. ಆದರೆ ನಿಯಂತ್ರಣವನ್ನು ಬ್ರಿಟಿಷರು ತಮ್ಮ ಕೈಯಲ್ಲೇ ಉಳಿಸಿಕೊಂಡರು. ಇಂಡಿಯನ್ ಕೌನ್ಸಿಲ್ ಆಕ್ಟ್ 1892. ಈ ಕಾಯ್ದೆಯು ಶಾಸಕಾಂಗ ಸಭೆಗಳಿಗೆ ಹೆಚ್ಚಿನ ಸದಸ್ಯರನ್ನು ಸೇರಿಸುವ ಮೂಲಕ ಭಾರತೀಯರ ಭಾಗವಹಿಸುವಿಕೆಯನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಿತು. ಆದರೂ ಬ್ರಿಟಿಷರು ಇನ್ನೂ ಹೆಚ್ಚಿನ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ತಾವೇ ಹೊಂದಿದ್ದರು ಮತ್ತು ಭಾರತೀಯರಿಗೆ ಅತಿ ಕಡಿಮೆ ಪ್ರಭಾವವಿತ್ತು. ಇಂಡಿಯನ್ ಕೌನ್ಸಿಲ್ ಆಕ್ಟ್ 1909. ಮಾರ್ಲೆ ಮಿಂಟೋ ಸುಧಾರಣೆಗಳು. ಈ ಕಾಯ್ದೆಯು ಹಿಂದೂಗಳು ಮತ್ತು ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳಿಗೆ ಅವಕಾಶ ನೀಡಿತು. ಇದರಿಂದ ಭಾರತೀಯರಿಗೆ ಕೆಲವು ರಾಜಕೀಯ ಹಕ್ಕುಗಳು ದೊರೆತವು. ಇದು ಶಾಸಕಾಂಗ ಸಭೆಗಳಲ್ಲಿ ಭಾರತೀಯರ ಸಂಖ್ಯೆಯನ್ನು ಹೆಚ್ಚಿಸಿತು, ಆದರೆ ಬ್ರಿಟಿಷರ ಪ್ರಾಬಲ್ಯವನ್ನೇ ಇನ್ನೂ ಉಳಿಸಿಕೊಂಡಿತ್ತು. ಭಾರತ ಸರ್ಕಾರ ಕಾಯ್ದೆ 1919. ಮಾಂಟೆಗೋ ಚೆಮ್ಸ್ಫೋರ್ಡ್ ಸುಧಾರಣೆಗಳು. ಈ ಕಾಯ್ದೆಯು ಆಡಳಿತ ವ್ಯವಸ್ಥೆಯನ್ನು ಪರಿಚಯಿಸಿತು. ಇದರಲ್ಲಿ ಕೆಲವು ವಿಷಯಗಳನ್ನು ಭಾರತೀಯರ ನಿಯಂತ್ರಣಕ್ಕೆ ವರ್ಗಾಯಿಸಲಾಯಿತು, ಆದರೆ ಬ್ರಿಟಿಷರು ವಿಶೇಷವಾಗಿ ರಕ್ಷಣೆ ಮತ್ತು ವಿದೇಶಾಂಗ ವ್ಯವಹಾರಗಳ ಮೇಲೆ ಗಮನಾರ್ಹ ಅಧಿಕಾರವನ್ನು ಉಳಿಸಿಕೊಂಡರು. ಇದು ದ್ವಿಸದನ ಶಾಸಕಾಂಗದ ರಚನೆಗೂ ಕಾರಣವಾಯಿತು. ಈ ಕಾಯ್ದೆಗಳು ಹಂತ ಹಂತವಾದ ಸುಧಾರಣೆಗಳನ್ನು ಗುರಿಯಾಗಿಸಿಕೊಂಡಿದ್ದವು, ಆದರೆ ಭಾರತೀಯರ ಸ್ವಾಯತ್ತತೆ ಮತ್ತು ರಾಜಕೀಯ ಅಧಿಕಾರವನ್ನು ಸೀಮಿತಗೊಳಿಸಿ ಬ್ರಿಟಿಷ್ ನಿಯಂತ್ರಣವನ್ನು ಕಾಯ್ದುಕೊಂಡವು. ನೆಹರು ವರದಿ. ಮೋತಿಲಾಲ್ ನೆಹರು ಅವರ ನೇತೃತ್ವದಲ್ಲಿ 1928ರಲ್ಲಿ ಕರಡು ರಚಿಸಲಾಯಿತು. ಇದು ಸ್ವತಂತ್ರ ಭಾರತಕ್ಕಾಗಿ ಸಾಂವಿಧಾನಿಕ ಚೌಕಟ್ಟನ್ನು ಸಿದ್ಧಪಡಿಸಲು ಭಾರತೀಯರು ಮಾಡಿದ ಮೊದಲ ಪ್ರಯತ್ನವಾಗಿತ್ತು. ಭಾರತೀಯರ ಪ್ರಾತಿನಿಧ್ಯವೇ ಇಲ್ಲದ ಸೈಮನ್ ಆಯೋಗಕ್ಕೆ ಇದು ಪ್ರತ್ಯುತ್ತರವಾಗಿತ್ತು. ಭಾರತ ಸರ್ಕಾರ ಕಾಯ್ದೆ 1935. ಭಾರತಕ್ಕೆ ಹೆಚ್ಚಿನ ಸ್ವ ಆಡಳಿತವನ್ನು ನೀಡುವ ಗುರಿಯೊಂದಿಗೆ ಬ್ರಿಟಿಷ್ ಸರ್ಕಾರವು ಪರಿಚಯಿಸಿದ ಒಂದು ಮಹತ್ವದ ಸಾಂವಿಧಾನಿಕ ಸುಧಾರಣೆಯಾಗಿತ್ತು. ಈ ಕಾಯ್ದೆಯನ್ನು ಸ್ವ ಆಡಳಿತದ ಕಡೆಗಿನ ಒಂದು ಹೆಜ್ಜೆ ಎಂದು ನೋಡಲಾಗಿದ್ದರೂ ಅದು ಸಂಪೂರ್ಣ ಸ್ವಾಯತ್ತತೆಯನ್ನು ನೀಡಲಿಲ್ಲ ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಬ್ರಿಟಿಷ್ ಪ್ರಾಬಲ್ಯವನ್ನು ಉಳಿಸಿಕೊಂಡಿತ್ತು. 1938ರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪರವಾಗಿ ಸ್ವತಂತ್ರ ಭಾರತದ ಸಂವಿಧಾನವನ್ನು ಯಾವುದೇ ಬಾಹ್ಯ ಹಸ್ತಕ್ಷೇಪವಿಲ್ಲದೆ ರೂಪಿಸಬೇಕು ಎಂದು ಘೋಷಿಸಿದರು. ಈ ಪ್ರಕ್ರಿಯೆಯಲ್ಲಿ ಭಾರತೀಯ ಸಾರ್ವಭೌಮತ್ವದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದರು. ಅವರು ವಯಸ್ಕ ಮತದಾನದ ಹಕ್ಕಿನ ಆಧಾರದ ಮೇಲೆ ಪ್ರಜಾಪ್ರಭುತ್ವದ ಸಂವಿಧಾನಕ್ಕೆ ಒತ್ತಾಯಿಸಿದರು. ಇದು ಲಿಂಗ, ಜಾತಿ ಅಥವಾ ಧರ್ಮವನ್ನು ಲೆಕ್ಕಿಸದೆ ಪ್ರತಿಯೊಬ್ಬ ವಯಸ್ಕ ನಾಗರಿಕನಿಗೂ ಮತ ಚಲಾಯಿಸುವ ಹಕ್ಕನ್ನು ಖಾತರಿಪಡಿಸುತ್ತದೆ. ವಸಾಹತುಶಾಹಿ ಪ್ರಭಾವದಿಂದ ಮುಕ್ತವಾಗಿ ಭಾರತೀಯ ಜನರ ಆಕಾಂಕ್ಷೆಗಳನ್ನು ನಿಜವಾಗಿ ಪ್ರತಿಬಿಂಬಿಸುವ ಸಂವಿಧಾನವನ್ನು ರಚಿಸುವುದು ಮತ್ತು ಜನರಿಗೆ ಉತ್ತರದಾಯಿಯಾಗಿರುವ ಸರ್ಕಾರವನ್ನು ಸ್ಥಾಪಿಸುವುದು ನೆಹರು ಅವರ ದೃಷ್ಟಿಯಾಗಿತ್ತು. ಇದು ಭಾರತದ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ಭವಿಷ್ಯದ ಕಡೆಗೆ ಒಂದು ನಿರ್ಣಾಯಕ ಹೆಜ್ಜೆಯಾಗಿತ್ತು. ಬ್ರಿಟಿಷ್ ಸರ್ಕಾರವು ಆಗಸ್ಟ್ ಆಫರನ್ನು ಆಗಸ್ಟ್ 8, 1940ರಂದು ಮಂಡಿಸಿತು. ಇದು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಹೆಚ್ಚಿನ ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಭಾರತೀಯರ ಬೇಡಿಕೆಗಳನ್ನು ಈಡೇರಿಸಲು ಮಾಡಿದ ಪ್ರಯತ್ನವಾಗಿತ್ತು. ಹೆಚ್ಚುತ್ತಿರುವ ಅಸಮಾಧಾನ ಮತ್ತು ಕ್ವಿಟ್ ಇಂಡಿಯಾ ಚಳವಳಿಗೆ ಹೆಚ್ಚಿದ ಬೆಂಬಲಕ್ಕೆ ಪ್ರತಿಕ್ರಿಯೆಯಾಗಿ ಬ್ರಿಟಿಷರು ಸಾಂವಿಧಾನಿಕ ಸುಧಾರಣೆಗಳು ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಭಾರತೀಯರ ಸೇರ್ಪಡೆಯ ಭರವಸೆ ನೀಡಿದರು.
ಇದು ಯುದ್ಧದ ಪ್ರಯತ್ನದಲ್ಲಿ ಭಾರತೀಯರ ಭಾಗವಹಿಸುವಿಕೆ ಮತ್ತು ಯುದ್ಧ ಸಲಹಾ ಮಂಡಳಿಯ ರಚನೆಯೊಂದಿಗೆ ಸಾಂವಿಧಾನಿಕ ಚೌಕಟ್ಟಿನ ರಚನೆಯನ್ನು ಪ್ರಸ್ತಾಪಿಸಿತು. ಆದಾಗ್ಯೂ ಈ ಪ್ರಸ್ತಾಪವು ಗಣನೀಯ ಸ್ವಾಯತ್ತತೆಯನ್ನು ನೀಡುವಲ್ಲಿ ವಿಫಲವಾಯಿತು ಮತ್ತು ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಬೇಡಿಕೆಯನ್ನು ಪೂರೈಸಲಿಲ್ಲ. ಈ ಪ್ರಸ್ತಾಪವನ್ನು ಭಾರತೀಯ ನಾಯಕರನ್ನು ಸಮಾಧಾನಪಡಿಸುವ ಪ್ರಯತ್ನದ ನಡುವೆಯೂ ಬ್ರಿಟಿಷ್ ನಿಯಂತ್ರಣವನ್ನು ಉಳಿಸಿಕೊಳ್ಳುವ ಮಾರ್ಗವೆಂದು ವ್ಯಾಪಕವಾಗಿ ನೋಡಲಾಯಿತು. ಆದರೆ ಇದನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತಿರಸ್ಕರಿಸಿತು ಮತ್ತು ಅವರು ತಕ್ಷಣದ ಆಡಳಿತಕ್ಕೆ ಕರೆ ನೀಡಿದರು. ಕ್ರಿಪ್ಸ್ ಮಿಷನ್. ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ನೇತೃತ್ವದಲ್ಲಿ 1942ರಲ್ಲಿ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಮಿತ್ರ ರಾಷ್ಟ್ರಗಳ ಯುದ್ಧ ಪ್ರಯತ್ನಕ್ಕೆ ಭಾರತೀಯರ ಬೆಂಬಲವನ್ನು ಭದ್ರಪಡಿಸಿಕೊಳ್ಳಲು ಬ್ರಿಟಿಷ್ ಸರ್ಕಾರವು ಮಾಡಿದ ಪ್ರಯತ್ನವಾಗಿತ್ತು. ಕ್ರಿಪ್ಸ್ ಅವರು ಯುದ್ಧದ ನಂತರ ಭಾರತಕ್ಕೆ ಸಂಪೂರ್ಣ ಸ್ವ ಆಡಳಿತದ ಭರವಸೆಯನ್ನು ನೀಡಿದರು. ಇದರಲ್ಲಿ ಹೊಸ ಸಂವಿಧಾನವನ್ನು ರಚಿಸಲು ಸಂವಿಧಾನ ರಚನಾ ಸಭೆಯ ಸ್ಥಾಪನೆಯ ಭರವಸೆಯೂ ಸೇರಿತ್ತು. ಕ್ಯಾಬಿನೆಟ್ ಮಿಷನ್ 1946. ಇದು ಲಾರ್ಡ್ ಪೆಥಿಕ್ ಲಾರೆನ್ಸ್, ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ಮತ್ತು ಎ.ವಿ. ಅಲೆಕ್ಸಾಂಡರ್ ಅವರ ನೇತೃತ್ವದಲ್ಲಿ ರಾಜಕೀಯ ಬಿಕ್ಕಟ್ಟನ್ನು ಪರಿಹರಿಸಲು ಮತ್ತು ಸ್ವಾತಂತ್ರ್ಯಕ್ಕೆ ದಾರಿ ಮಾಡಿಕೊಡಲು ಭಾರತಕ್ಕೆ ಕಳುಹಿಸಲಾದ ನಿಯೋಗವಾಗಿತ್ತು. ಈ ಮಿಷನ್ ಹೊಸ ಸಂವಿಧಾನಕ್ಕಾಗಿ ಒಂದು ಚೌಕಟ್ಟನ್ನು ರಚಿಸುವ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ನ ಬೇಡಿಕೆಗಳನ್ನು ಈಡೇರಿಸುವ ಗುರಿಯನ್ನು ಹೊಂದಿತ್ತು. ಇದು ಪ್ರಾಂತ್ಯಗಳಿಗೆ ಗಮನಾರ್ಹ ಸ್ವಾಯತ್ತತೆಯೊಂದಿಗೆ ಒಕ್ಕೂಟದ ರಚನೆಯನ್ನು ಪ್ರಸ್ತಾಪಿಸಿತು ಮತ್ತು ಭಾರತದ ಸಂವಿಧಾನವನ್ನು ರಚಿಸಲು ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪಿಸಲು ಶಿಫಾರಸು ಮಾಡಿತು. ಮುಸ್ಲಿಂ ಲೀಗ್ನ ಕಳವಳಗಳನ್ನು ಪರಿಹರಿಸಲು ಧಾರ್ಮಿಕ ಬಹುಸಂಖ್ಯಾತರ ಆಧಾರದ ಮೇಲೆ ಪ್ರಾಂತ್ಯಗಳನ್ನು 3 ವಿಭಾಗಗಳಾಗಿ ವಿಂಗಡಿಸುವ ಕಲ್ಪನೆಯನ್ನೂ ಸಹ ಇದು ಸೂಚಿಸಿತು. ಈ ಪ್ರಯತ್ನಗಳ ಹೊರತಾಗಿಯೂ ಅಧಿಕಾರ ಹಂಚಿಕೆಯ ವ್ಯವಸ್ಥೆಯ ಬಗ್ಗೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವಿನ ಭಿನ್ನಾಭಿಪ್ರಾಯಗಳು ಮಿಷನ್ನ ವೈಫಲ್ಯಕ್ಕೆ ಕಾರಣವಾದವು. ಆದರೆ ಇದು ಭಾರತದ ಅಂತಿಮ ಸ್ವಾತಂತ್ರ್ಯ ಮತ್ತು ವಿಭಜನೆಗೆ ವೇದಿಕೆಯನ್ನು ಸಿದ್ಧಪಡಿಸಿತು. 1946ರ ಕ್ಯಾಬಿನೆಟ್ ಮಿಷನ್ ಭಾರತದ ಭವಿಷ್ಯದ ಸಂವಿಧಾನವನ್ನು ರಚಿಸಲು ಸಂವಿಧಾನ ರಚನಾ ಸಭೆಯನ್ನು ಪ್ರಸ್ತಾಪಿಸಿತು. ಇದರಲ್ಲಿ ಒಟ್ಟು 389 ಸ್ಥಾನಗಳನ್ನು ನಿಗದಿಪಡಿಸಲಾಗಿತ್ತು. ಇವುಗಳಲ್ಲಿ 296 ಸ್ಥಾನಗಳನ್ನು ಬ್ರಿಟಿಷ್ ಇಂಡಿಯಾಕ್ಕೆ ಮತ್ತು 93 ಸ್ಥಾನಗಳನ್ನು ರಾಜಪ್ರಭುತ್ವದ ಸಂಸ್ಥಾನಗಳಿಗೆ ಹಂಚಿಕೆ ಮಾಡಲಾಗಿತ್ತು. ಜುಲೈ ಮತ್ತು ಆಗಸ್ಟ್ 1946ರ ನಡುವೆ ನಡೆದ ಚುನಾವಣೆಗಳಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 208 ಸ್ಥಾನಗಳನ್ನು ಗೆದ್ದರೆ ಮುಸ್ಲಿಂ ಲೀಗ್ 73 ಸ್ಥಾನಗಳನ್ನು ಪಡೆಯಿತು ಮತ್ತು 15 ಸ್ಥಾನಗಳು ಸ್ವತಂತ್ರ ಅಭ್ಯರ್ಥಿಗಳಿಗೆ ದೊರೆತವು. ಹೀಗಿದ್ದರೂ ಈ ಸಭೆಯಲ್ಲಿ 15 ಮಹಿಳೆಯರು ಸೇರಿದಂತೆ ವಿವಿಧ ಸಮುದಾಯಗಳ ಪ್ರತಿನಿಧಿಗಳು ಸೇರಿದ್ದರು. ಇದು ಭಾರತೀಯ ಸಮಾಜದ ವೈವಿಧ್ಯಮಯ ಸ್ವರೂಪವನ್ನು ಪ್ರತಿಬಿಂಬಿಸಿತು. ಭಾರತದ ಸಂವಿಧಾನ ರಚನಾ ಸಭೆಯು ಡಿಸೆಂಬರ್ 9, 1946ರಂದು ಸಮಾವೇಶಗೊಂಡಿತು. ಇದು ಭಾರತದ ಸಂವಿಧಾನಾತ್ಮಕ ಇತಿಹಾಸದಲ್ಲಿ ಒಂದು ಮಹತ್ವದ ಕ್ಷಣವನ್ನು ಗುರುತಿಸಿತು. ಆದರೆ ಈ ಸಭೆಯು ಸವಾಲುಗಳಿಂದ ಮುಕ್ತವಾಗಿರಲಿಲ್ಲ. ಮುಸ್ಲಿಂ ಲೀಗ್ ಸಭೆಯನ್ನು ಬಹಿಷ್ಕರಿಸಿತು ಮತ್ತು ಮಹಾತ್ಮ ಗಾಂಧಿ ಹಾಗೂ ಮೊಹಮ್ಮದ್ ಅಲಿ ಜಿನ್ನಾ ಅವರಂತಹ ಪ್ರಮುಖ ನಾಯಕರು ಗೈರು ಹಾಜರಾಗಿದ್ದರು. ಇದರ ಹೊರತಾಗಿಯೂ 211 ಸದಸ್ಯರು ಮೊದಲ ಅಧಿವೇಶನದಲ್ಲಿ ಭಾಗವಹಿಸಿದರು. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಮತ್ತು ನಂತರ ಡಿಸೆಂಬರ್ 11, 1946ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಭೆಯ ಕಾಯಂ ಅಧ್ಯಕ್ಷರಾಗಿ ಆಯ್ಕೆಯಾದರು. ಡಿಸೆಂಬರ್ 13, 1946ರಂದು ಜವಾಹರ್ಲಾಲ್ ನೆಹರು ಅವರು ಉದ್ದೇಶಗಳ ನಿರ್ಣಯವನ್ನು ಮಂಡಿಸಿದರು. ಇದು ಸ್ವತಂತ್ರ ಭಾರತದ ದೃಷ್ಟಿಕೋನವನ್ನು ನಿರ್ಧರಿಸಿತು. ಇದು ಸಾರ್ವಭೌಮತ್ವ, ಸಮಾನತೆ, ನ್ಯಾಯ ಮತ್ತು ಅಲ್ಪಸಂಖ್ಯಾತರ ರಕ್ಷಣೆ ಸೇರಿದಂತೆ ಭಾರತೀಯ ಸಂವಿಧಾನದ ಗುರಿಗಳನ್ನು ವಿವರಿಸಿತು. ಈ ನಿರ್ಣಯವನ್ನು ಜನವರಿ 22, 1947ರಂದು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು ಮತ್ತು ಇದು ಭಾರತದ ಸಂವಿಧಾನಕ್ಕೆ ಅಡಿಪಾಯವಾಯಿತು. ನಂತರ ಇದು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಪ್ರತಿಫಲಿತವಾಯಿತು. ಬ್ರಿಟಿಷ್ ಪ್ರಧಾನಮಂತ್ರಿ ಕ್ಲೆಮೆಂಟ್ ಆಟ್ಲಿ ಅವರು ಫೆಬ್ರವರಿ 20, 1947ರಂದು ಬ್ರಿಟನ್ ಭಾರತಕ್ಕೆ ಅಧಿಕಾರವನ್ನು ಹಸ್ತಾಂತರಿಸುತ್ತದೆ ಎಂಬ ಘೋಷಣೆ ದೇಶದ ವಿಭಜನೆಗೆ ದಾರಿ ಮಾಡಿಕೊಟ್ಟಿತು. ಜೂನ್ 3, 1947ರಂದು ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಮೌಂಟ್ ಬ್ಯಾಟನ್ ಯೋಜನೆಯನ್ನು ಮಂಡಿಸಿದರು. ಇದು ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಗೆ ಕಾರಣವಾಯಿತು. ಆಗಸ್ಟ್ 29, 1947ರಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಿ ಕರಡು ರಚನಾ ಸಮಿತಿಯನ್ನು ರಚಿಸಲಾಯಿತು. ಈ ಸಮಿತಿಯಲ್ಲಿ ಒಟ್ಟು 7 ಸದಸ್ಯರಿದ್ದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಡಾಕ್ಟರ್ ಕೆ.ಎಂ. ಮುನ್ಷಿ, ಸೈಯದ್ ಮೊಹಮ್ಮದ್ ಸಾದುಲ್ಲಾ, ಎನ್. ಮಾಧವರಾವ್, ಎನ್. ಗೋಪಾಲಸ್ವಾಮಿ ಅಯ್ಯಂಗಾರ್, ಅಲ್ಲಾದಿ ಕೃಷ್ಣಸ್ವಾಮಿ ಅಯ್ಯರ್ ಮತ್ತು ಟಿ.ಟಿ. ಕೃಷ್ಣಮಾಚಾರಿ ಅವರು ಈ ಸದಸ್ಯರಾಗಿದ್ದರು.
ಸಂವಿಧಾನದ ಮೊದಲ ಕರಡು ಸಿದ್ಧಪಡಿಸುವ ಜವಾಬ್ದಾರಿಯನ್ನು ಈ ಸಮಿತಿಗೆ ನೀಡಲಾಗಿತ್ತು. ಮೊದಲ ಕರಡನ್ನು ಫೆಬ್ರವರಿ 1948ರಲ್ಲಿ ಮಂಡಿಸಲಾಯಿತು. ನಂತರ ಸಾರ್ವಜನಿಕ ಚರ್ಚೆಗಳು ಮತ್ತು ಪ್ರತಿಕ್ರಿಯೆಗಾಗಿ 8 ತಿಂಗಳ ಅವಧಿಯನ್ನು ನೀಡಲಾಯಿತು. ಅಕ್ಟೋಬರ್ 1948ರಲ್ಲಿ ಎರಡನೇ ಕರಡನ್ನು ಬಿಡುಗಡೆ ಮಾಡಲಾಯಿತು ಮತ್ತು ನಂತರ ಡಾಕ್ಟರ್ BR ಅಂಬೇಡ್ಕರ್ ಅವರು ನವೆಂಬರ್ 4, 1948ರಂದು ಅಂತಿಮ ಕರಡನ್ನು ಮಂಡಿಸಿದರು. ಅಂತಿಮ ಕರಡಿನ ಬಗ್ಗೆ 32 ದಿನಗಳ ಕಾಲ ಚರ್ಚಿಸಲಾಯಿತು. ಈ ಅವಧಿಯಲ್ಲಿ 7,635 ತಿದ್ದುಪಡಿಗಳನ್ನು ಪ್ರಸ್ತಾಪಿಸಲಾಯಿತು ಮತ್ತು ಅವುಗಳಲ್ಲಿ 2,443 ತಿದ್ದುಪಡಿಗಳ ಬಗ್ಗೆ ವಿವರವಾಗಿ ಚರ್ಚಿಸಲಾಯಿತು. ಅಂತಿಮವಾಗಿ ಸಂವಿಧಾನವನ್ನು ನವೆಂಬರ್ 26, 1949ರಂದು ಅಂಗೀಕರಿಸಲಾಯಿತು. ಅದು 395 ಅನುಚ್ಛೇದಗಳು, 8 ಅನುಸೂಚಿಗಳು ಮತ್ತು 22 ಭಾಗಗಳನ್ನು ಒಳಗೊಂಡಿತ್ತು. ಈ ಸಂಪೂರ್ಣ ಪ್ರಕ್ರಿಯೆಯು 2 ವರ್ಷ, 11 ತಿಂಗಳು ಮತ್ತು 18 ದಿನಗಳ ಅವಧಿಯನ್ನು ತೆಗೆದುಕೊಂಡಿತ್ತು. ಇದು ಸಂವಿಧಾನ ರಚನಾ ಸಭೆಯ ಕಠಿಣ ಪರಿಶ್ರಮದ ಪರಾಕಾಷ್ಠೆಯನ್ನು ಗುರುತಿಸಿತು.